ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎನ್ ಪ್ರಾಪರ್ಟೀಸ್ಗೆ ಸ್ವಾಗತ. ನೀವು ನೋಡ್ತಾ ಇರುವಂಥ ಪ್ರಾಪರ್ಟಿ ಬಂದು ನಮ್ಮ ಉತ್ತರಹಳ್ಳಿ ಜಯನಗರ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅದ್ರ ಹತ್ರ ಇರೋದು. ಮೆಜರಿಂಗ್ ಬಂದು 30-40. ಇದು 5 BHK ಟ್ರಿಪ್ಲೆಕ್ಸ್ ಮನೆ. ನೋಡಿ ವೀಕ್ಷಕರೇ, ಇದು ಈಸ್ಟ್ ಫೇಸಿಂಗು, ಈಸ್ಟ್ ಅಲ್ಲಿ ಡೋರ್ ಇದೆ. ಓಕೆ, ಈ ಕಡೆ ಬನ್ನಿ. ಆಲ್ ರೌಂಡ್ ನಿಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈ ಕಡೆ ಪ್ಯಾಸೇಜ್ ಇದೆ. ಇದು ಮೀಟರ್ ಬೋರ್ಡ್ ಪಾಯಿಂಟ್ ಬೇರೆ ಕೊಟ್ಟಿದ್ದಾರೆ. ಇಲ್ಲಿ ಎಲೆಕ್ಟ್ರಿಸಿಟಿ ಮೀಟರ್ ಪಾಯಿಂಟ್ ಇಲ್ಲಿದೆ. ಓಕೆ, ಹಾಗೆ ಬನ್ನಿ. ಇದು ಸ್ಯಾಂಡ್ ಸ್ಟೋನ್ ಅಲ್ಲಿ ಮಾಡಿರೋಂಥದ್ದು, ಹೊಸ ಟೈಪ್, ಒಂಥರ ಯುನೀಕ್ ಆಗಿದೆ. ಓಕೆ, ಇದ್ರದ್ದು ಕಂಪ್ಲೀಟ್ ಗ್ರೆನೇಟ್, ಬ್ಲಾಕ್ ಕಲರ್ ಗ್ರೆನೇಟ್ ಕೊಟ್ಟಿದ್ದಾರೆ ಮುಂದೆ. ಹಾಗೆ ಬನ್ನಿ. ಎರಡು ಕಡೆ ನಿಮಗೆ ನೋಡಬಹುದು, ನಿಮಗೆ LED ಲೈಟ್ಸ್ ಇದೆ. CCTVಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಬನ್ನಿ. ಇದು MS ಗೇಟ್. ಇದು ಪೆಂಡಮೆಂಟ್ ಶೀಟ್ ಮಾಡಿದ್ದಾರೆ. ಇದಕ್ಕೆ CNC ಲೇಸರ್ ಕಟ್ಟಿಂಗ್ ಮಾಡಿದ್ದಾರೆ. ಹಾಗೆ ಬನ್ನಿ ಒಳಗೆ. ಇದು ಪಾರ್ಕಿಂಗ್ ಬಂದು ಲಪೋರ್ತಾ ಆಂಟಿಸ್ಕಿಡ್ ಟೈಲ್ಸ್ ಹಾಕಿರೋದು. ಮತ್ತೆ ನಿಮ್ಗೆ ಗೇಟ್ ಅದು ಸ್ಲೈಡಿಂಗ್ ಫುಲ್ ರೌಂಡ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ನೋಡ್ಬೋದು ನೀವು. ಆ ಕೊನೆಯಿಂದ ಈ ಕೊನೆವರೆಗೂ ಫುಲ್ ಸ್ಲೈಡಿಂಗ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಡೋರ್ ಇದು. ನಾಳೆ ದಿನ ನೀವು ಅಲ್ಲಿ ಮೋಟರ್ ಹಾಕಿದ್ರೆ ರಿಮೋಟ್ ಸೆನ್ಸರ್ ಅಲ್ಲೇ ನೀವು ಆನ್ ಅಂಡ್ ಆಫ್ ಮಾಡ್ಕೋಬಹುದು. ಆಟೋಮೆಟಿಕ್ ಆಗಿ ಬೇಕು ಅಂದ್ರೆ ನೀವು ಕಂಟ್ರೋಲ್ ಮಾಡಬಹುದು ಗೇಟ್ ನ. ಮತ್ತೆ ಇದಕ್ಕೆ 4 ಅಡಿಗೆ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಮೇಂಟೆನೆನ್ಸ್ ನಿಮ್ಗೆ ಸುಲಭವಾಗಿರ್ಲಿ ಅಂತ, ಯಾವುದೇ ರೀತಿ ಗಲೀಜ್ ಆಗೋದಿಲ್ಲ. ಇದು ವಾಷಬಲ್ ನೀವು ಮಾಡ್ಕೋಬಹುದು. ಹಾಗೆ ಇಲ್ಲಿ ನೀವು ಮುಂದೆ ನೋಡಬಹುದು, ಇಲ್ಲಿ ಬೇಸ್ಮೆಂಟ್ ಇಂದ ಎಲ್ಲಾ ಫ್ಲೋರ್ಗೂ ನಿಮಗೆ ಲಿಫ್ಟ್ ಆಕ್ಸೆಸ್ ಇದೆ. ಪ್ರತಿಯೊಂದು ಫ್ಲೋರ್ಗೂ ಲಿಫ್ಟ್ ಇಂದ ಆಕ್ಸೆಸಿಬಿಲಿಟಿ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದ್ರೆ ನೀವು ಇಲ್ಲಿ ಒಂದು ಚಿಕ್ಕ ಟಾಯ್ಲೆಟ್ ಇದೆ, ಒಂದು ಕಾಮನ್ ಟಾಯ್ಲೆಟ್ ತರ ಯೂಸ್ ಮಾಡಕ್ಕೆ. ಓಕೆ, ಇಲ್ಲಿ ನಿಮ್ಗೆ ಪ್ಯಾಸೇಜ್ಗೆ ಸೇಫ್ಟಿ ಪರ್ಪಸ್ ಗೇಟ್ ಹಾಕಿದ್ದಾರೆ. ಇದು ಹೆವಿ ಗೇಜ್. ನೋಡ್ಬೋದು ಹಿಂದ್ಗಡೆ ವ್ಯೂ ಇದೆ. ಇದು ಎಲ್ಲಾ ಕಡೆ ಸೆಟ್ ಬ್ಯಾಕ್ ಇದೆ. ಇದು ಸೇಫ್ಟಿ ಪರ್ಪಸ್ಗೆ ನಿಮ್ಗೆ MS ಹೆವಿ ಗೇಜ್ ಅಲ್ಲಿ ಗೇಟ್ ಒಂದು ಹಾಕಿದ್ದಾರೆ. ಮತ್ತೆ ಇದು ಕಂಪ್ಲೀಟ್ ನಿಮ್ಗೆ ಚಿಕ್ಕ ಒಂದು ಸ್ಟೈಲಿಂಗ್ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಕೂಡ ವೆಂಟಿಲೇಷನ್ಗೆ 2 ಡೋರ್ ವಿಂಡೋ ಇದೆ, ಗಾಳಿ ಬೆಳಕು ಬರೋಕ್ಕೆ. ಓಕೆ, ಹಾಗೆ ಬನ್ನಿ. ಇಲ್ಲಿ ನಿಮಗೆ ಕಾವೇರಿ ಕನೆಕ್ಷನ್ ನೋಡ್ಬೋದು. ಬೋರ್ ಇದೆ, ಕೆಳಗಡೆ ಸಂಪ್ ಇದೆ, 10,000 ಲೀಟರ್ ಕೆಪಾಸಿಟಿ. ಹಾಗೆ ಬನ್ನಿ. ಇದಕ್ಕೆ ನಿಮ್ಗೆ ಗ್ಯಾಸ್ಗೆ ಇಲ್ಲಿ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೊಂದು ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಅಲ್ಲಿ ಗ್ಯಾಸ್ ಕನೆಕ್ಷನ್ಗೆ ಅಲ್ಲಿಂದ ಮೇಲೆ ನಿಮ್ಗೆ ಈಸಿಗೆ ಸಪ್ಲೈ ಮಾಡಬಹುದು. ಇಲ್ಲಿ ಗ್ಯಾಸ್ ಕನೆಕ್ಷನ್ ಇಟ್ಕೊಂಡು ನಿಮ್ಗೆ ಸೇಫ್ಟಿ ಗ್ರಿಲ್. ಹಾಗೆ ಬನ್ನಿ. ಮತ್ತೆ ಇದು ಕಾವೇರಿ ವಾಟರ್ದು ಮೀಟರ್ ಪ್ರಾವಿಷನ್ ಇದೆ, ಹಾಕೊಡ್ತಾರೆ. ಇಲ್ಲಿ ಕಾವೇರಿ ವಾಟರ್ ಬರುತ್ತೆ. ಹಾಗೆ ಬನ್ನಿ. ಇದು ಫಸ್ಟ್ ಫ್ಲೋರ್ಗೆ ಎಂಟ್ರೆನ್ಸ್, ಸ್ಟೇರ್ ಕೇಸು. ಇಲ್ಲಿ UPS ಪ್ರಾವಿಷನ್ ಇದೆ. ಇಲ್ಲಿ UPSಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇದು ಬೋರ್ಗೆ ಆನ್ ಅಂಡ್ ಆಫ್ ಸ್ವಿಚ್ ಇಲ್ಲೇ ಇಟ್ಟಿದ್ದಾರೆ. ಇದಕ್ಕೊಂದು ಚಿಕ್ಕದಾಗಿ ಕಾಂಪ್ಯಾಕ್ಟ್ ಮಾಡಿ ಸ್ಟೈಲಿಶ್ ಆಗಿರ್ಲಿ ಅಂತ ಹೇಳಿ ಇದೊಂದು ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ಬಂದ್ರೆ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಫ್ಲೋರಿಂಗ್ ಬಂದು ನಿಮ್ಗೆ ಲಪೋರ್ತಾ ಆಂಟಿಸ್ಕಿಡ್, ಮತ್ತೆ ಸ್ಟೇರ್ ಕೇಸ್ ರೈಲಿಂಗ್ಸ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಮಾಡಿದ್ದಾರೆ. ಪುನಃ ಹಂಗೆ ನೀವು ನೋಡ್ಬೋದು ವಾಲ್ಸ್ಗೆ ಇದು ವೆಟ್ರಿಫೈ ಟೈಲ್ಸ್ 2x4 ಹಾಕಿರೋದು. ಹಾಗೆ ಬನ್ನಿ. ಮೇಂಟೆನೆನ್ಸ್ಗೆ ನಿಮ್ಗೆ ಈಸಿ ಆಗುತ್ತೆ, ಯಾವುದೇ ರೀತಿ ಬರೋದಿಲ್ಲ. ಹಾಗೆ ಬನ್ನಿ. ಇದು ನಿಮ್ಗೆ ಸ್ಟೇರ್ ಕೇಸ್ದು ಬಾಲ್ಕನಿ ಒಂದು ಇದು ಇದೆ. ಪೋರ್ಟಿಕೋಗೆ ಇದು ಟಫನ್ ಗ್ಲಾಸ್ ಹಾಕಿದ್ದಾರೆ. ಮತ್ತೆ ರೈಲಿಂಗ್ಸ್ ಇದಕ್ಕೆ SS ಸ್ಟೀಲ್ ಕೊಟ್ಟಿರೋದು. ಮತ್ತೆ ಮೇಲ್ಗಡೆ ನೋಡಿದ್ರೆ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ LED ಲೈಟ್ಸ್ ಇದೆ. ಹಾಗೆ ಮುಂದೆ ಬಂದ್ರೆ ಒಂದು ಚಿಕ್ಕದಾಗಿ ಒಂದು ಇಲ್ಲಿ ನೀವು ದೇವರದ್ದು ವಿಗ್ರಹ ಅಥವಾ ಫೋಟೋ ಇಡ್ಲಿಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈಗ ನಾವು ಎಂಟ್ರೆನ್ಸ್ ಹೋಗ್ತಾ ಇದೀವಿ. ಇದು ಈಸ್ಟ್ ಸೈಟ್ ಮತ್ತೆ ಈಸ್ಟ್ ಡೋರ್. ಇದು ಎಂಟ್ರೆನ್ಸ್ ಈಸ್ಟ್ ಡೋರ್ ಬರ್ತಿದೀವಿ. ವಾಸ್ಕಾಲ್ ಸೈಜು ಟೀಕ್ ವುಡ್ ಮಾಡಿರೋದು, 4x9 ವಾಸ್ಕಾಲ್ ಸೈಜು. ಹಾಗೆ ಬನ್ನಿ ಸ್ನೇಹಿತರೆ. ಟೀಕ್ ವುಡ್ ಇದ್ರದ್ದು ಡೋರಿನ ಸೈಜು 2 ಇಂಚ್ ಮಾಡಿದ್ದಾರೆ. ಹಾಗೆ ಬನ್ನಿ. ಇಲ್ಲಿ ನೋಡುವಂಥದ್ದು ನಿಮಗೆ ಲಿವಿಂಗ್ ಏರಿಯಾ, ಹಾಲು ಬಹಳ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಿಮಗೆ TV ಯೂನಿಟ್ ಪ್ಲಸ್ ಕ್ಯಾಬಿನೆಟ್ಸ್
ಎಲ್ಲ ಮಾಡಿದ್ದಾರೆ. ನೀವು ಎಂತ ದೊಡ್ಡ ವಾಲ್ ಮೌಂಟೆಡ್ ಟಿವಿ ಕೂಡ ಇಲ್ಲಿ ಪ್ರಾವಿಷನ್ ಇದೆ, ಹಾಕ್ಬೋದು. ಮತ್ತೆ ಇದಕ್ಕೆ ವಾಲ್ಸ್ ಬಂದು ವಿನೈರ್, ಕಂಪ್ಲೀಟ್ ವಿನೈರ್ ಅಲ್ಲಿ ಪಾಲಿಶ್ ಮಾಡಿದ್ದಾರೆ. ಹಾಗೆ ಮೇಲೆ ನಿಮ್ ಟಾಪ್ ನೋಡಿದ್ರೆ ವುಡ್ POP ಅಲ್ಲಿ ಕಂಪ್ಲೀಟ್ ವಿತ್ LED ಲೈಟ್ಸ್ ಮಾಡಿದ್ದಾರೆ. ಮತ್ತೆ ಇದಕ್ಕೆ ವೆಂಟಿಲೇಷನ್ಗೆ ನಿಮ್ಗೆ 4 ಡೋರ್ ವಿಂಡೋ ವಿತ್ ಟೀಕ್, ಈ ಕಡೆ 2 ಡೋರ್ ವಿಂಡೋ, ಆ ಕಡೆಗೆ 4 ಡೋರ್ ವಿಂಡೋ. ಗಾಳಿ ಬೆಳಕು ಸಾಕಷ್ಟು ಒಳಗಡೆ ಬರಕ್ಕೆ ಪ್ರಾವಿಷನ್ ಇದೆ. ಇಲ್ಲಿ ಕೂಡ ಲಿಫ್ಟ್ ನೀವು ನೋಡಬಹುದು, ಫಸ್ಟ್ ಫ್ಲೋರ್ ಕೂಡ ಆಕ್ಸೆಸ್ ಇದೆ ಲಿಫ್ಟ್. ಮತ್ತೆ ಇದು ಪೂಜಾ ರೂಮ್, ಕಂಪ್ಲೀಟ್ ವುಡ್ ಕಾರ್ನಿಶಿಂಗ್ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಮತ್ತೆ ಇದು ಪೂಜಾದ ಡೋರು ನೋಡಿ ಸ್ನೇಹಿತರೆ, ಹೆಚ್ಚಿಂಗ್ ಗ್ಲಾಸ್ ಹಾಕಿದ್ದಾರೆ. ಮತ್ತೆ ಕೆಳಗಡೆ ಫ್ಲೋರಿಂಗು ಮಾರ್ಬಲ್ ಇದೆ. ಹಾಗೆ ಮೇಲ್ಗಡೆ ವಾಲ್ಸ್ಗೂ ಕೂಡ ಹಾಗೆ ಮಾಡಿದ್ದಾರೆ, ಫ್ಲೋರಿಂಗ್ ಮಾರ್ಬಲ್. ಮತ್ತೆ ಮೇಲ್ಗಡೆ ತುಂಬಾ ಚೆನ್ನಾಗಿ ಒಂದು ಸನ್ಫ್ಲವರ್ ಕೊಟ್ಟು ವುಡನ್ POP ಅಲ್ಲೇ ಮಾಡಿದ್ದಾರೆ, ಹಚ್ಚಿಂಗ್ ಗ್ಲಾಸ್ ಹಾಕಿ. ಈ ಹಾಲೆಲ್ಲ ಹಾಕಿರುವಂತದ್ದು ಇಟಾಲಿಯನ್ ಮಾರ್ಬಲ್ ಕಂಪ್ಲೀಟ್ ಆಗಿ. ಹಾಗೆ ಬನ್ನಿ, ಇದು ಕಿಚನ್ಗೆ ಅಟ್ಯಾಚ್ ಒಂದು ಡೈನಿಂಗ್ ಹಾಲ್ ಮಾಡಿದ್ದಾರೆ. ಓಕೆ, ಹಂಗೆ ಬನ್ನಿ. ಕಂಪ್ಲೀಟ್ ಸ್ಟೋರೇಜ್ ಕೆಪಾಸಿಟಿ ಕಿಚನ್ ಕ್ಯಾಬಿನೆಟ್ಸ್ಗೆ ಕೊಟ್ಟಿದ್ದಾರೆ ಮೇಲೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್. ಸುಮ್ಮನೆ ನೀವು ಹೇಳಿದ ಹಿಂಗ್ ಒಳಗಡೆ ಹಾಕಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಕ್ಲಾಕ್ ಆಗುತ್ತೆ. ಬಹಳ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಕೆಳಗಡೆ ಕೂಡ ನಿಮ್ಗೆ ಸ್ಟೋರೇಜ್ ಇದೆ ಕಂಪ್ಲೀಟ್, ಕೆಳಗಡೆ ಕೂಡ ಸ್ಟೋರೇಜ್ ಇದೆ. ಇದು ಒಂದು ಯೂನಿಕ್ ಆಗಿ ಈ ಇತ್ತೀಚಿನ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರುವಂತದ್ದು, ಕಿಚನ್ ಕ್ಯಾಬಿನೆಟ್ಸ್ ಜೊತೆಗೆ ಇದೊಂದು ಸ್ಟೋರೇಜ್ ತರ ಕೊಡ್ತಾರೆ. ಇದು ಸಮ್ ಗ್ರಾಸರಿ ಐಟಮ್ಸ್ ಅದು ಇಡಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಇದು. ಮತ್ ಹೀಗೆ ಬಂದ್ರೆ ಇಲ್ಲಿ ನಿಮಗೆ ಮಿಕ್ಸಿ, ಮೈಕ್ರೋ ಓವನ್, ಮತ್ತೆ ಇಲ್ಲಿ ಗ್ಯಾಸ್ ಸ್ಟವ್ ಇಟ್ಕೋಬಹುದು, ಅದಕ್ಕೆ ಕನೆಕ್ಷನ್ ಇದೆ. ಹಾಗೆ ಮುಂದೆ ಬಂದ್ರೆ ಸಿಂಕ್ ಇದೆ. ಇದಕ್ಕೆ ನಿಮ್ಗೆ 2 ರೀತಿ ಕಾವೇರಿ, ಬೋರ್ 2 ಯೂಸ್ ಮಾಡ್ಬೋದು. ವಾಟರ್ ಪ್ಯೂರಿಫೈರ್ಗೆ ನಿಮ್ಗೆ ಇಲ್ಲಿ ಪ್ರಾವಿಷನ್ ಮಾಡ್ಕೊಡಕ್ಕಾಗುತ್ತೆ. ಇಲ್ಲಿ ಫ್ರಿಡ್ಜ್ ಇಡಬಹುದು, ಫ್ರಿಡ್ಜ್ಗೆ ಪಾಯಿಂಟ್ ಇದೆ, ಇಲ್ಲಿ ಫ್ರಿಡ್ಜ್ ಇಡಬಹುದು. ಹಂಗೆ ನೀವು ಮುಂದೆ ಬಂದ್ರೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಟೋರೇಜ್ ಕೊಟ್ಟಿದ್ದಾರೆ. ಏನಾನ ಡೈನಿಂಗ್ ಸೆಟ್ ಇದೆ, ಏನಾನ ಅನ್ಯೂಸ್ಡ್ ಒಳಗಡೆ ಇಟ್ಕೋಬಹುದು ನೀವು, ಅದಕ್ಕೊಂದು ಸ್ಟೋರೇಜ್ ಕೆಪಾಸಿಟಿ ಮಾಡಿದ್ದಾರೆ. ಇದು ಯುಟಿಲಿಟಿ ಬರುತ್ತೆ. ಯುಟಿಲಿಟಿ ಫ್ಲೋರಿಂಗ್ ಬಂದ್ಬಿಟ್ಟು ನಿಮ್ಗೆ ಆಂಟಿ ಸ್ಕಿಡ್ ಹಾಕಿದ್ದಾರೆ. ಇದಕ್ಕೂ ಕೂಡ ಸೇಫ್ಟಿ ಗ್ರಿಲ್ಸ್ಗೆ ಸ್ಟೇನ್ಲೆಸ್ ಸ್ಟೀಲ್ ಹಾಕಿದ್ದಾರೆ. ಇಲ್ಲಿ ನೀವು ವಾಷಿಂಗ್ ಮೆಷಿನ್ ಪ್ರಾವಿಷನ್, ಇನ್ಲೆಟ್ ಔಟ್ಲೆಟ್ 2 ಇದೆ. ಅದಕ್ಕೆ ಬೇಕಾಗಿರುವಂತಹ ಸಾಕೆಟ್ ಪಾಯಿಂಟ್, ಒಂದು ಚಿಕ್ಕ ಸಿಂಕ್ ಕೊಟ್ಟಿದ್ದಾರೆ. ಇದಕ್ಕೂ ವಾಲ್ಗೆ ನಿಮಗೆ ಟೈಲ್ಸ್ ಹಾಕಿ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ನೋಡಬಹುದು ಸ್ನೇಹಿತರೆ. ಇದು ಅಷ್ಟೇ ಫ್ಲಶ್ ಡೋರು, ವಾಟರ್ ಪ್ರೂಫ್ ಹಾಕಿರೋದು. ಹಾಗೆ ಬನ್ನಿ, ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ರೂಮು ಇದೆ ನೋಡಬಹುದು, ಬಹಳ ವಿಶಾಲವಾಗಿದೆ ಈ ರೂಮನು. ಇದಕ್ಕೆ ವಾರ್ಡ್ರೋಬ್ ವಿನೈರ್, ಇದು ಲ್ಯಾಮಿನೇಟೆಡ್ ಬರೋದಿಲ್ಲ. ಇದಕ್ಕೆ ಫಿನಿಶಿಂಗ್ ಕೊಟ್ಟಿರೋದು ವಿನೈರ್ ಕೊಟ್ಟಿದ್ದಾರೆ. ಇದು ಸಾಕಷ್ಟು ಸ್ಟೋರೇಜ್ ಕೆಪಾಸಿಟಿ ಇದೆ. ಇದು 3 ಡೋರ್ದು ಬರುತ್ತೆ ನಿಮಗೆ ಕಬಾರ್ಡ್ಸ್, ಕಂಪ್ಲೀಟ್ ವಿನೈರ್ ಪಾಲಿಶ್ ಮಾಡಿದ್ದಾರೆ. ಕೆಳಗಡೆ ಕೂಡ ಸ್ಟೋರೇಜ್ ಇದೆ. ಹಾಗೆ ಬನ್ನಿ, ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಇದಕ್ಕೂ ಸಾಕಷ್ಟು ಸ್ಟೋರೇಜ್ ಇದೆ, ಕಾಸ್ಮೆಟಿಕ್ಸ್ ಮತ್ತೊಂದು ಎಲ್ಲ ಇಲ್ಲೇ ನೀವು ಸ್ಟೋರೇಜ್ ಮಾಡಬಹುದು. ಇಲ್ಲೊಂದು ಸಣ್ಣ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದಕ್ಕೊಂದು ಅಟ್ಯಾಚ್ ಇದೆ. ಸ್ನೇಹಿತರೆ, ಇದಕ್ಕೊಂದು 3 ಡೋರ್ ವಿಂಡೋಸ್ ವಿತ್ ಟೀಕು, ಗಾಳಿ ಬೆಳಕು ಬರಕ್ಕೆ ತುಂಬಾ ಚೆನ್ನಾಗಿದೆ, ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮೇಲೆ ಬಂದು POP ಫಾಲ್ ಸೀಲಿಂಗ್ ಮಾಡಿ ಇದಕ್ಕೂ LED ಮಾಡಿಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ಟೀಕು ಡೋರಲ್ಲೇ ಮಾಡಿದ್ದಾರೆ ಈ ರೂಮ್ ಕೂಡ. ಮತ್ತೆ ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಅಲ್ಲಿ ಸೇಮ್ ಸ್ಟೇನ್ಲೆಸ್ ಸ್ಟೀಲ್ ರೇಲಿಂಗ್ಸ್ ಹಾಕಿದ್ದಾರೆ. ಮತ್ತೆ ಎಲ್ಲ LED ಸ್ಟೆಪ್ಸ್ಗೆ, ಪ್ರತಿಯೊಂದು ಸ್ಟೆಪ್ಸ್ಗೆ ಒಂದು LED ಲೈಟ್ಗಳು ಫಿಕ್ಸ್ ಮಾಡಿದ್ದಾರೆ. ಏನಂದ್ರೆ ನೈಟ್ ಟೈಮಲ್ಲಿ ನಿಮಗೆ ಅನುಕೂಲವಾಗಿರ್ಲಿ ಅಂತ ಹೇಳಿ. ಹಾಗೆ ಬನ್ನಿ, 3 ಫೀಟ್ ನಿಮಗೆ ಬರುತ್ತೆ ಸ್ಟೆಪ್ಸ್. ಹಾಗೆ ಬನ್ನಿ, ಇಲ್ಲಿ ನಿಮಗೆ ಒಂದು ಚಿಕ್ಕ ಲಿವಿಂಗ್ ಸ್ಪೇಸ್ ತರ ಮಾಡಿದ್ದಾರೆ. ಮೇಲ್ಗಡೆ ನೋಡ್ಬೋದು ಸೇರ್ತಾರೆ, ತುಂಬಾ ಚೆನ್ನಾಗಿದೆ. ವುಡ್ಡನ್ದು POP ಮಾಡಿರೋದು. ಕೆಲವೊಬ್ರು ವಾಲ್ ಸೀಲಿಂಗ್ POP ಮಾಡಿರ್ತಾರೆ, ಬಟ್ ಇದು ವುಡ್ಡನ್ ಅಲ್ಲಿ POP ಮಾಡಿದ್ದಾರೆ. ಇದಕ್ಕೂ LED ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ಟಡಿ ಟೇಬಲ್ ಮಾಡಿದ್ದಾರೆ, ಮಕ್ಕಳು ಕೂತ್ಕೊಂಡು ಓದ್ಕೋಬಹುದು.
ಅಥವಾ ಏನಾದ್ರು ಚಿಕ್ಕದಾಗ ಆಫೀಸ್ ಕೆಲಸ ಮಾಡ್ಬೋದು. ಮತ್ತೆ ಇದಕ್ಕೆ ಚಿಕ್ಕದಾಗ ಒಂದು ಬಾಲ್ಕನಿ ತರ ಮಾಡಿದ್ದಾರೆ. ಇದು 20 ಫೀಟ್ ನಿಮ್ಗೆ ರೂಫ್ ಹೈಟ್ ಇರೋದು. ಇದಕ್ಕೂ ರೇಲಿಂಗ್ಸ್ ಹಾಕಿ ಟಫಾನ್ ಗ್ಲಾಸ್ ಹಾಕಿದ್ದಾರೆ. ಇದೊಂದು ವ್ಯೂ, ಯಾರನ್ನ ಕೆಳಗಡೆ ಬಂದ್ರೆ ನೋಡಕ್ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಚಿಕ್ಕ ಬಾಲ್ಕನಿ ತರ. ಹಾಗೆ ಬನ್ನಿ, ಇದೊಂದು ರೂಮ್ ಇದೆ. ಈ ರೂಮ್ಗೂ ಅಷ್ಟೇ ಡಿಟ್ಯಾಚಬಲ್ ಕಾಟ್ ಒಳಗಡೆ ನಿಮ್ಗೆ ಸ್ಟೋರೇಜ್ ಇದೆ, ಸ್ಟೋರೇಜ್ ಕೆಪಾಸಿಟಿ ಇದೆ. ಇದು 3 ಡೋರ್ ಟೀ ಕುಡ್, ವೆಂಟಿಲೇಷನ್, ಗಾಳಿ ಬೆಳಕು ಬರಕ್ಕೆ. ಅಲಾಂಗ್ ವಿತ್ ದಟ್ ನಿಮ್ಗೆ ಇದು ವುಡ್ ಅಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಿತ್ LED ಲೈಟ್. ಮತ್ತಿದು ಅಷ್ಟೇ, ಇದು ಲ್ಯಾಮಿನೇಟ್ಸ್ ಬರುತ್ತೆ, ವಾರ್ಡ್ರೋಬ್ಸ್. ಅಲ್ಲಿ ಕೆಳಗಡೆ ನಾವು ನೋಡಿರೋದು ವಿನೈರ್ ಪಾಲಿಶ್ ಕೊಟ್ಟವ್ರೆ. ಸೊ ಒಂದೊಂದು ರೂಮ್ಗೂ ಡಿಫ್ರೆಂಟ್ ಟೈಪ್ ಆಫ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ ವಾರ್ಡ್ರೋಬ್ಸ್ಗೆ. ಇದು ಬಂದು ನಿಮ್ಗೆ ಲ್ಯಾಮಿನೇಟ್ ಬರುತ್ತೆ, ಕೆಳಗಡೆ ನಾವು ನೋಡಿರೋದು ವಿನೈರ್ ಬರುತ್ತೆ. ಮೇಲ್ಗಡೆ ಸ್ಟೋರೇಜ್ ಕೆಪಾಸಿಟಿ ಇದೆ. ಈ ರೂಮ್ಗೂ ಒಂದು TV ಯೂನಿಟ್ ಕೊಟ್ಟಿದ್ದಾರೆ, ಅದಕ್ಕೊಂದು ಸ್ಟೋರೇಜ್ ಕೆಪಾಸಿಟಿ ಇದೆ. ಹಾಗೆ ಬನ್ನಿ, ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್. ಇದಕ್ಕೆ ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗು, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ 2x4. ಇಲ್ಲಿ ನಿಮಗೆ ಗೀಸರ್ ಪಾಯಿಂಟ್, ಸೋಲಾರ್ ಪಾಯಿಂಟ್ ಇದೆ. ಇಲ್ಲಿ ನಿಮ್ಗೆ ಶವರ್ ಹಾಕೊಳ್ಬಹುದು. ವಾಲ್ ಮಿಕ್ಸರ್ ಬರುತ್ತೆ, ಒಂದು ಕಮೋಡ್ ಬರುತ್ತೆ, ಇಲ್ಲೊಂದು ಸಿಂಕು, ಒಂದು ಮಿರರ್ ಬರುತ್ತೆ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದಾರೆ, ಚೇಂಜ್ ಮಾಡ್ಕೋಬಹುದು. ಚಿಕ್ಕದಾಗ ಒಂದು ವಾರ್ಡ್ರೋಬ್ ಫೆಸಿಲಿಟಿ ತರ ಇಲ್ಲಿ ಮಾಡಿದ್ದಾರೆ. ಹಾಗೆ ಬನ್ನಿ, ಈಗ ಇದು ಓಪನ್ ಮಾಡಿದ್ರೆ ಇದು ನಮ್ಗೆ ಬಾಲ್ಕನಿ ಬರುತ್ತೆ. ಬಾಲ್ಕನಿ ಬಂದು ಫ್ಲೋರಿಂಗ್ ಬಂದು ಗ್ರೆನೇಟ್ ಹಾಕಿದ್ದಾರೆ. ಇದರಲ್ಲಿ ನಿಮ್ಗೆ ಮೇಲ್ಗಡೆ PVC, ನಾನು ಆಗ್ಲೇ ನಿಮ್ಗೆ ಹೇಳಿದ್ದು ಒಳಗಡೆ ನಾವು ನೋಡಿರೋದು ಹಾಲಲ್ಲಿ ಅದು ವುಡನ್ POP ಬರುತ್ತೆ. ಇದು PVC ಫಾಲಿಂಗ್ ಲೈಟ್ಸ್ ಬರುತ್ತೆ. ಕೆಳಗಡೆ ಫ್ಲೋರಿಂಗ್ ಬಂದು ನಿಮ್ಗೆ ಗ್ರೆನೈಟ್, ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ವಿತ್ ಟಫಾನ್ ಗ್ಲಾಸ್ ಹಾಕಿದ್ದಾರೆ. ಮತ್ತೆ ನೀವು ಇದು ರೋಡ್ ವ್ಯೂ, 30 ಫೀಟ್ ಬರುತ್ತೆ ನಿಮಗೆ ರೋಡ್ ವ್ಯೂ. ಹಾಗೆ ಬನ್ನಿ ಸ್ನೇಹಿತರೆ, ಇದ್ರ ಮೇಲ್ಗಡೆ ಕೂಡ ಅಷ್ಟೇ ಎಲ್ಲ ಕಂಪ್ಲೀಟ್ ವುಡನ್ POP ಮಾಡಿರೋದು. ಮತ್ತೆ ಲಿಫ್ಟ್ ಇದಕ್ಕೂ ಅಸೆಸ್ ಇದೆ, ಎಲ್ಲಾ ಫ್ಲೋರ್ಗೂ ಅಸೆಸ್ ಇದೆ ಲಿಫ್ಟ್. ಇದು 3 ಫೀಟ್ ನಿಮಗೆ ಸ್ಟೆಪ್ಸ್ ಕೊಟ್ಟಿದ್ದಾರೆ ವಿತ್ ಸ್ಟೇನ್ಲೆಸ್ ಸ್ಟೀಲ್ ರೇಲಿಂಗ್ಸ್. ಇದಕ್ಕೂ ಟಫಾನ್ ಗ್ಲಾಸ್. ಇದು ಇನ್ನೊಂದು ಫ್ಲೋರ್ ಬರುತ್ತೆ, ಇದಕ್ಕೂ ಅಷ್ಟೇ. ಇಲ್ಲಿ ಕಂಪ್ಲೀಟ್ ಲಿವಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ಲಿವಿಂಗ್ ಸ್ಪೇಸು. ಇದರಲ್ಲೂ ಸಾಕಷ್ಟು ದೊಡ್ಡದಾಗಿದೆ. ಇದರಲ್ಲಿ ಕೂತ್ಕೊಂಡು ನಿಮ್ಮ ಆಫೀಸ್ ವರ್ಕ್ ಅಥವಾ ಮಕ್ಕಳು ಓದ್ಕೊಳಕ್ಕೆ ಚಿಕ್ಕದಾಗ ಒಂದು ಸಿಟ್ ಔಟ್ ತರ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಿಮಗೆ 3 ಡೋರ್ ಟೀ ಕುಡ್ ಅಲ್ಲಿ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಹಾಗೆ ಒಂದು 2 ಡೋರ್ ಟೀ ಕುಡ್ ಆ ಕಡೆ ಒಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ. ಮತ್ತೆ ಮೇಲೆ ಕಂಪ್ಲೀಟ್ ನಿಮಗೆ POP ಅಲ್ಲಿ ವಾಲ್ ಸೀಲಿಂಗ್ ಮಾಡಿ LED ಲೈಟ್ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಇದೊಂದು ಚಿಕ್ಕದಾಗೆ ಒಂದು ಜಿಮ್, ಯೋಗ, ಎನಿ ಪಾರ್ಟಿ ಸಣ್ಣದಾಗೆ ಇದು 3 in 1 ತರ ನೀವು ಯೂಸ್ ಮಾಡ್ಕೋಬಹುದು. ಇದಕ್ಕೊಂದು 2 ಡೋರ್ ನಿಮಗೆ ಟೀ ಕುಡ್ ಅಲ್ಲಿ ವಿಂಡೋ ಮಾಡ್ಕೊಟ್ಟಿದ್ದಾರೆ. ಇದ್ರಲ್ಲಿ ಗಾಳಿ ಬೆಳಕು ಬರ್ಲಿ ಅಂತ. ಒಂದು AC ಫಿಟ್ಟಿಂಗ್ ಇದೆ, AC ಫಿಟ್ಟಿಂಗ್ ಒಂದು ಪ್ರಾವಿಷನ್ ಇದೆ. ಬಹಳ ದೊಡ್ಡದಾಗಿದೆ. ನೀವು ಅನ್ನೋ ತರ ಸಣ್ಣ ಪುಟ್ಟ ಸ್ಮಾಲ್ ಫಂಕ್ಷನ್, ಜಿಮ್, ಇಲ್ಲ ನೀವು ಹೇಳೋ ತರ ಒಂದು ಯಾವುದೇ ರೀತಿ ಹೋಮ್ ಥಿಯೇಟರ್ ಕೂಡ ಇದನ್ನು ಯೂಸ್ ಮಾಡ್ಬೋದು. ಬಹಳ ಚೆನ್ನಾಗಿದೆ. ಇದು ಫ್ಲಶ್ ಡೋರು. ಹಾಗೆ ಬನ್ನಿ, ಇನ್ನೊಂದು ರೂಮ್ಗೆ ಹೋಗೋಣ. ಇದು ಇನ್ನೊಂದು ರೂಮ್ ಇದೆ ನೋಡಿ ಸ್ನೇಹಿತರೆ. ಇದಕ್ಕೂ ಅಷ್ಟೇ ನಾ ಹೇಳ್ತಾ ಇರುವಾಗ ಈ ವಾರ್ಡ್ರೋಬ್ಸ್ ಲ್ಯಾಮಿನೇಷನ್ ಬಂದು ಇದ್ರಲ್ಲೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ರೂಮ್ಗೂ ಸೇಮ್ ಪ್ಯಾಟರ್ನ್ ಮಾಡಿಲ್ಲ, ಡಿಫ್ರೆಂಟ್ ಪ್ಯಾಟರ್ನ್ಸ್ ಯೂಸ್ ಮಾಡಿದ್ದಾರೆ. ಯಾವುದು ವಾರ್ಡ್ರೋಬ್ ಲ್ಯಾಮಿನೇಟ್ಸ್ ಮಾಡೋಕ್ಕೆ. ಮತ್ತೆ ನೀವು ವುಡ್ ವರ್ಕ್ ನೋಡ್ಬೋದು ನೀವು, ಇದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ವಿತ್ ಸ್ಮಾಲ್ LED ಲೈಟ್ಸ್. ಇದರಲ್ಲಿ ವುಡ್ POPನೂ ಮಾಡಿದ್ದಾರೆ, ಪ್ಲಸ್ ನಾರ್ಮಲ್ POPನೂ ಮಾಡಿದ್ದಾರೆ. ಇದಕ್ಕೆ ನಿಮಗೆ 3 ಡೋರ್ ಟೀ ಕುಡ್ ಇದೆ. ಇದರಲ್ಲಿ ಗಾಳಿ ಬೆಳಕು ತುಂಬಾ ಅದ್ಭುತವಾಗಿ ಬರುತ್ತೆ. ಯಾವುದೇ ರೀತಿ ನಿಮ್ಗೆ ಆ ಕಡೆಗೆ ಫ್ರಂಟ್ ಅಲ್ಲಿ ಅಬ್ಜೆಕ್ಷನ್ ಇಲ್ಲ. ಇದಕ್ಕೊಂದು TV ಯೂನಿಟ್ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. TV ಯೂನಿಟ್ ಮೌಲ್ಡೆಡ್ ನೀವು ಹಾಕೋಬಹುದು. TV ಕೆಳಗಡೆ ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಮೇಲ್ಗಡೆ ವೂಫರ್ಸೋ ಸ್ಪೀಕರ್ಸೋ ಇಡ್ಬೋದು. ಇದರಲ್ಲಿ ನಿಮ್ಗೆ ಚಿಕ್ಕದಾಗಿ 2 ಬಾಕ್ಸ್ ಮಾಡಿದ್ದಾರೆ.
ಹಾಗೆ ಬನ್ನಿ, ಇದು ನೋಡಿ, ಇದರಲ್ಲೂ ಅಷ್ಟೇ ಕಾಟ್ ಮಾಡಿದ್ದಾರೆ. ಸ್ಟೋರೇಜ್ ಕೆಪಾಸಿಟಿ ಚೆನ್ನಾಗಿದೆ, ಡಿಟ್ಯಾಚಬಲ್ ಪಾರ್ಟ್, ಸ್ಟೋರೇಜ್ ಒಳಗಡೆನೆ ಇದೆ. ಹಾಗೆ ಬನ್ನಿ ಸ್ನೇಹಿತರೆ, ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಅಷ್ಟೇ, ಕೆಳಗಡೆ ಫ್ಲೋರಿಂಗ್ ಬಂತು ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ವಾಲ್ ಬಂದ್ಬಿಟ್ಟು ನಿಮಗೆ 2x4. ಇದು ಅಷ್ಟೇ ನಿಮ್ಗೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಿಮಗೆ ಒಂದು ಕಮೋಡ್ ಬರುತ್ತೆ, ಇಲ್ಲಿ ನಿಮಗೆ ಸೋಲಾರ್ ಪಾಯಿಂಟ್, ಮತ್ತೆ ಇಲ್ಲಿ ವಾಲ್ ಮಿಕ್ಸರ್, ಶವರ್, ಒಂದು ಸಿಂಕ್ ಈ ಕಡೆ ಕೊಡ್ತೀವಿ. ಇದಕ್ಕೆ ಒಂದು ಮಿರರ್ ಹಾಕಿ ಕೊಡ್ತಾರೆ. ಮತ್ತೆ ಇದು ನಿಮಗೆ ಡಸ್ಟ್ ವಾಟರ್ ಪ್ರೂಫ್ ಡೋರು. ಹಾಗೆ ಬನ್ನಿ ಸ್ನೇಹಿತರೆ, ಇವಾಗ ಹೀಗೆ ಬಂದ್ರೆ ಇದು ಇನ್ನೊಂದು ಬಾಲ್ಕನಿ ಇದೆ. ಬಹಳ ದೊಡ್ಡದಾಗಿದೆ ಇದು ಬಾಲ್ಕನಿ. ಸಂಜೆ ಹೊತ್ತು ನೀವು ಇಲ್ಲಿ ಚಿಕ್ಕದಾಗ ಒಂದು ಸೋಫಾ ಸೆಟ್ ಹಾಕೋಬಹುದು. ಈವ್ನಿಂಗ್ ಟೈಮಲ್ಲಿ ಕಾಫಿ ಟೀ, ಅದ್ರ ಜೊತೆಗೆ ಫ್ಲೋರಿಂಗ್ ಕಂಪ್ಲೀಟ್ ಬ್ಲಾಕ್ ಕಲರ್ ಗ್ರೆನೈಟ್ ಹಾಕವ್ರೆ. ಮತ್ತೆ ವಾಲ್ಸ್ಗೂ ಅಷ್ಟೇ ಸರ್, ಇದು ಬಂದು ಗ್ರೆನೈಟ್ ಕಂಪ್ಲೀಟ್ ವಾಲ್ಸ್ ಹಾಕಿರೋದು. ಹಂಗೆ ಫ್ಲೋರಿಂಗ್ ಅದೇ ಗ್ರೆನೈಟ್ ಹಾಕಿದ್ದಾರೆ ಬ್ಲಾಕ್ ಅಲ್ಲಿ. ಮತ್ತೆ ನೀವು ವಾಲ್ ಸೀಲಿಂಗ್ ನೋಡ್ಬೋದು, ವುಡನ್ ಅಲ್ಲಿ PVC ಅಲ್ಲಿ ಮಾಡಿರೋದು ಕಂಪ್ಲೀಟ್ ವಿತ್ ನಿಮ್ಗೆ LED ಲೈಟ್ಸ್ ಬರುತ್ತೆ. ಮತ್ತೆ ಇಲ್ಲಿ ಮುಂದೆ ನಿಮಗೆ ಇಲ್ಲ ಚಿಕ್ಕದಾಗ ಒಂದು ಸ್ಪೇಸ್ ಮಾಡ್ಕೊಟ್ಟಿದ್ದಾರೆ. ಇದರಲ್ಲಿ ಏನಾದ್ರು ನೀವು ಒಂದು ವಿಗ್ರಹ, ಸಮ್ ಪಾಸ್ಚರ್ಸ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಮತ್ತೆ ಇಲ್ಲೂ ಅಷ್ಟೇ ರೇಲಿಂಗ್ಸ್ ಮಾಡಿದ್ದಾರೆ SS ಸ್ಟೀಲ್ ಅಲ್ಲಿ. ಮತ್ತೆ ಕೆಳಗಡೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಮತ್ತೆ ಇದು ನೋಡ್ಬೋದು ನೀವು, ರೋಡ್ ವ್ಯೂ ಬಹಳ ಚೆನ್ನಾಗಿದೆ. ರೋಡ್ ವ್ಯೂ ಕಂಪ್ಲೀಟ್ ಬ್ಯೂಟಿಫುಲ್, ತುಂಬಾ ಗ್ರೀನರಿ, ಎಲ್ಲಾದ್ರಲ್ಲೂ ಹಸಿರು ತುಂಬಾ ಚೆನ್ನಾಗಿದೆ ಈ ಕಡೆ. ಹಾಗೆ ಬನ್ನಿ, ಮತ್ತೆ ಇವಾಗ ನಾವು ಟೆರೆಸ್ ಕಡೆಗೆ ಹೋಗ್ತಾ ಇದ್ದೀವಿ. ಎಲ್ಲ LED ಲೈಟ್ಸ್ ಹಾಕಿದ್ದಾರೆ. ಇಲ್ಲಿ ಕೂಡ ಸ್ಟೆಪ್ಸ್ಗೆ, ಪ್ರತಿಯೊಂದು ಸ್ಟೆಪ್ಸ್ಗೆ 3 ಫೀಟ್ ಕೊಟ್ಟಿರೋದ್ರಿಂದ ನಿಮಗೆ ವಾಕಬಲ್, ಕಂಫರ್ಟಬಲ್ ವಾಕ್ ಮಾಡ್ಬೋದು. ಇದು ನಮಗೆ ಟೆರೆಸ್ಗೆ ಎಂಟ್ರೆನ್ಸ್ ಸ್ನೇಹಿತರೆ. ಬನ್ನಿ, ಇಲ್ಲಿ ಟೆರೆಸ್, ಓಪನ್ ಟೆರೆಸ್ ಇದೆ. ಇದಕ್ಕೆ ವಾಟರ್ ಪ್ರೂಫ್ ಟೈಲ್ಸ್ ಹಾಕಿರೋದು. ಮತ್ತೆ ಇದರಲ್ಲಿ ಯಾವುದೇ ರೀತಿ ನಿಮಗೆ ಸೀಪೇಜ್, ಲೀಕೇಜ್ ಏನಿರಲ್ಲ. ಹಾಗೆ ನೀವು ನೋಡ್ಬೋದು ಇಲ್ಲಿ ಕೈಯಲ್ಲೇ ಒಗೆಯಕ್ಕೆ ಪ್ರಾವಿಷನ್ಗೆ ಒಂದು ಬಟ್ಟೆ ಒಗೆಯಕ್ಕೆ ಕಲ್ಲನ್ನು ಇಟ್ಟಿದ್ದಾರೆ. ಓಕೆ, ಮೇಲ್ಗಡೆ ಬಂದ್ರೆ ನೀವು ನೋಡ್ಬೋದು 1000 ಕೆಪಾಸಿಟಿ ಟ್ಯಾಂಕ್ ಇದೆ. ಅದಕ್ಕೆ ಇದು ಪ್ರಾವಿಷನ್ ಕೊಟ್ಟಿದ್ದಾರೆ. ಹತ್ತಿ ಇಳಿಯಕ್ಕೆ ಸೋಲಾರ್ ಇದೆ. ಹಾಗೆ ಬನ್ನಿ, ಇಲ್ಲಿ ನಿಮ್ಗೆ T ಆಂಗಲ್ ಇದೆ. ಬಟ್ಟೆ ಕಟ್ಟು ಒಣಗಾಕಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. 2 T ಆಂಗಲ್ಸ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಬನ್ನಿ, ಇಲ್ಲೊಂದು ಚಿಕ್ಕದಾಗೆ ಒಂದು ಸ್ಟೋರ್ ರೂಮ್ ತರ ಇಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಲಿಫ್ಟ್ದು ಅಥವಾ ಬೋರ್ವೆಲ್ ಏನೇ ಇದ್ರೇನು ಇಲ್ಲಿ ನೀವು ಟೆಕ್ನಿಕಲ್ ಥಿಂಗ್ಸ್ ಇಶ್ಯೂಸ್ ಏನಾನ ಬಂದ್ರೆ ಇಲ್ಲಿ ಯೂಸ್ ಮಾಡಬಹುದು. ಇದು MS ಗೇಟ್ ಅಲ್ಲೇ ಮಾಡಿದ್ದಾರೆ, ಹೆವಿ ಗೇಜ್ ಹಾಕಿದ್ದಾರೆ. ಇಲ್ಲೊಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವು ವಾಷಿಂಗ್ ಮೆಷಿನ್ ಇಡಬಹುದು, ಅದಕ್ಕೂ ಅನುಕೂಲ ಇದೆ. ಒಂದು ಇನ್ಲೆಟ್, ಒಂದು ಔಟ್ಲೆಟ್ ಎರಡೂ ಇದೆ. ಇದು ವ್ಯೂ ನೋಡಿ ಸ್ನೇಹಿತರೆ, ಬಹಳ ಚೆನ್ನಾಗಿದೆ. ಆಲ್ರೆಡಿ 100% ಡೆವಲಪ್ಮೆಂಟ್ ಆಗಿರುವಂತದ್ದು ಏರಿಯಾ. ಇಸ್ಕಾನ್ ಟೆಂಪಲ್ಗೆ ವೆರಿ ನಿಯರೆಸ್ಟ್ ಇದೆ. ಬ್ರಿಗೇಡ್ 7 ಗಾರ್ಡನ್ಸ್ ಅನ್ನೋದು, ಮತ್ತೆ ಬ್ರಿಗೇಡ್ ಒಮೆಗಾ, ತುರಹಳ್ಳಿಗೆ ಇದು ಬಹಳ ಹತ್ರ. 99% ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಥ್ಯಾಂಕ್ ಯು ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹ ನಮಗೆ ಕೊಡಿ. ಥ್ಯಾಂಕ್ ಯು.